ಕುತೂಹಲ ವಿಶೇಷ ಕಾರ್ಯಕ್ರಮಕ್ಕೆ ಹಾರ್ಟ್ಲಿ ವೆಲ್ಕಮ್. ನಾನದ ನಿಮ್ಮ ಜೊತೆಗೆ ಆದರ್ಶಿನಿ, ನನ್ನ ಜೊತೆಗೆ ಕಾರ್ತಿಕ್ ಇದ್ದಾರೆ. ಹಾಯ್ ಕಾರ್ತಿಕ್. ಹಾಯ್ ಮೇಡಮ್, ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ಸೊ ನೆನ್ನೆ ಮೋರ್ ಎಕ್ಸ್ಪೆಕ್ಟೇಷನ್ ಇದ್ದಂತಹ ತಂಡಗಳು ಆಡಿದಂತಹ ಮ್ಯಾಚು. ಸೊ ನಿನ್ನೆ ನಮ್ಮ ಪ್ರೆಡಿಕ್ಷನ್ ತಪ್ಪಾಯ್ತು ಅಂತ. ಹೌದು, ನಮ್ಮ ಪ್ರೆಡಿಕ್ಷನು ತಪ್ಪಾಯ್ತು. ಬಟ್ ಆದರೆ ನಾವೇನೋ ಜಾದೂ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ನಿರೀಕ್ಷಿಸಿದಷ್ಟು ಜಾದೂ KKR ತಂಡ ಮಾಡಲಿಲ್ಲ. ಬಟ್ ಮುಂಬೈ ಇಂಡಿಯನ್ ಟೀಮ್ ಏನಿದೆ ಸಿಕ್ಕಾಪಟ್ಟೆ ಸೂಪರ್ ಆಗಿ ಆಡಿದ್ರು. ಆ್ಯಂಡ್ ಅವರಿಗೆ ಆ ಒಂದು ಕಮ್ ಬ್ಯಾಕ್ ಬೇಕಿತ್ತು, ಅದನ್ನು ಪ್ರೂವ್ ಮಾಡಿದ್ರು. ಎಸ್ ಅಂತ ಹಾಲಿ ಚಾಂಪಿಯನ್ಸ್ಗೆ ಹಲೋ, ನಾವು 5 ಸಲ ಕಪ್ಪನ್ನು ಗೆದ್ದಿರೋರು ಅನ್ನೋದನ್ನ ಫೀಲ್ಡ್ನಲ್ಲಿ ತೋರಿಸಿದ್ರು. ಸೊ ಟಾಸ್ ಗೆದ್ದು ಮುಂಬೈ ಇಂಡಿಯನ್ಸ್ ಏನು ಆಯ್ಕೆ ಮಾಡ್ಕೊಂಡಿತ್ತು, ಚೇಸಿಂಗ್ನ ಆಯ್ಕೆ ಮಾಡ್ಕೊಂಡಿತ್ತು. ಸೊ ತದಾದ ನಂತರ ಆಟನ ಒಳ್ಳೆ ಸ್ಟಾರ್ಟ್ ಮಾಡಿದ್ರು ಅಂದರೆ ತಪ್ಪಾಗಲ್ಲ. ಸೊ ಓಪನಿಂಗ್ ಬ್ಯಾಟ್ಸ್ಮನ್ಗಳನ್ನ ಆ್ಯಕ್ಚುಲಿ ಪಾರ್ಟ್ನರ್ಶಿಪ್ನ ಬ್ರೇಕ್ ಮಾಡೋದು ಟಾಸ್ಕ್ ಅಂತ ನಾವು ನೆನ್ನೆ ಪ್ರೆಡಿಕ್ಟ್ ಮಾಡಿದ್ವಿ. ಬಟ್ ಅದೇನಿಲ್ಲ, ಆರಾಮಾಗಿ ಹಿಂಗೆ ಅನ್ನೋಷ್ಟೊತ್ತಿಗೆ ಅವರು ಮುರಿದ್ರು, ಓಪನಿಂಗ್ ಬ್ಯಾಟ್ಸ್ಮನ್ನ ಪಾರ್ಟ್ನರ್ಶಿಪ್ನ ಮುರಿದ್ರು. ಸೊ ಮುಂಬೈ ಇಂಡಿಯನ್ಸ್ ಒಂದು ಒಳ್ಳೆ ಪ್ರದರ್ಶನ ನೀಡಿದ್ರು ಅಂದರೆ ತಪ್ಪಾಗಲ್ಲ. ನಿನ್ನೆ ಬೌಲರ್ ಕೂಡ ಅಷ್ಟೇ ಚೆನ್ನಾಗಿ ಆಡಿದ್ರು ಮುಂಬೈ ಇಂಡಿಯನ್ಸ್ ಬೌಲರ್ಸ್ಗಳು. ಟ್ರೆಂಟ್ ಬೋಲ್ಟ್ ಅವರಾಗಿರ್ಬೋದು, ಆಮೇಲೆ ನಮ್ಮ ಅಶ್ವಿನಿ ಕುಮಾರ್ ಅವರು, ಹೊಸ ಹುಡುಗ, ಯಂಗ್ ಅಂಡ್ ಎನರ್ಜೆಟಿಕ್ ಬಾಯ್, ಒಳ್ಳೆ ಬಾಲ್ ಹಾಕಿದ ಮಾತ್ರ 4 ವಿಕೆಟ್ಗಳನ್ನ ತೆಗೆದಿರುವಂತದ್ದು. ಸೊ ಸಖತ್ತಾಗಿ KKR ಅವರು ಬ್ಯಾಟಿಂಗ್ಗೆ ಮಗ್ಗಲ್ ಮುರಿದ್ರು ಅಂತಾನೆ ಹೇಳ್ಬೋದು. ನಿನ್ನೆ ಆ ರೀತಿ ಕಂಬ್ಯಾಕ್ ಆದ್ರು ಮುಂಬೈ ಇಂಡಿಯನ್ಸ್ ತಂಡ. ಸತತ 2 ಸೋಲುಗಳಿಂದ ಕಂಗೆಟ್ಟಿತ್ತು ಮುಂಬೈ ಇಂಡಿಯನ್ಸ್ ತಂಡ. ಸೊ ಈಗ ಮತ್ತೆ ಗೆಲುವಿನ ಟ್ರ್ಯಾಕ್ಗೆ ಮರಳಿದೆ ಮುಂಬೈ ಇಂಡಿಯನ್ಸು. ಸೊ ನಿನ್ನೆ ಬೌಲರ್ಸೇ ಆ್ಯಕ್ಚುಲಿ ಕಮಾಲ್ ಮಾಡಿರುವಂಥದ್ದು ನಿನ್ನೆ ವಾಂಖೇಡೆ ಸ್ಟೇಡಿಯಮಲ್ಲಿ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಿನ್ನೆ ಬ್ಯಾಟಿಂಗ್ ಅಷ್ಟೊಂದು ಎರಡೂ ತಂಡದಿಂದ ಅಷ್ಟೊಂದು ಹೇಳ್ಕೊಳ್ಳೋ ರೀತಿ ಬರಲಿಲ್ಲ. ಬಟ್ ಬಾಲಿಂಗ್ ಕಮಾಲ್ ಮಾಡ್ತು ವಾಂಖೇಡೆ ಸ್ಟೇಡಿಯಂ ಅಲ್ಲಿ ನಿನ್ನೆ. ಹೌದು, ಮುಂಬೈ ಇಂಡಿಯನ್ಸ್ ಫೀಲ್ಡಿಂಗು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು. ಸೊ KKR ಬ್ಯಾಟಿಂಗ್ ಏನು ಫಸ್ಟ್ ಬಂದಿದ್ರು ಅವ್ರಿಗೆ ಸ್ಕೋರ್ ಹೊಡಿಲಿಕ್ಕೆ ಬಿಡ್ಲಿಲ್ಲ. ಬಟ್ ಅಂದ್ರೂ ಕೂಡ 116 ಟಾರ್ಗೆಟ್ ಅನ್ನ ನೀಡಿದ್ರು. ದಟ್ ಇಸ್ ವೆರಿ ಈಸಿ ಆಯ್ತು ಮುಂಬೈ ಇಂಡಿಯನ್ಸ್ಗೆ ಆ ಟಾರ್ಗೆಟ್. ಕೆಲವೊಮ್ಮೆ ಟಾರ್ಗೆಟ್ ಈಸಿ ಅನ್ನೋಕ್ಕೂ ಆಗಲ್ಲ, ಕೆಲವೊಮ್ಮೆ ಬೌಲರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. 50 ರನ್ ನೋಡಿದ್ರು ಕೆಲವೊಮ್ಮೆ ಬೌಲರ್ಗಳು ಕಂಟ್ರೋಲ್ ತಗೊಳ್ಳುವಂಥ ಕೆಪಾಸಿಟಿ ಇರ್ತಾರೆ. ಬಟ್ ಏನು ಮಾಡೋಕ್ಕಾಗಲ್ಲ. ನಿನ್ನೆ ದುರದೃಷ್ಟ ಅಂತಲೇ ಹೇಳ್ಬೋದು KKR ಅವ್ರದ್ದು. ಸಡನ್ ಆಗಿ ನಾರಾಯಣ್ ಅವರು ಔಟ್ ಆದ್ರು, ನಂತರ ರಹಾನೆ ಅವರು ಔಟ್ ಆದ್ರು. ಎಂತೆಂಥ ಅನುಭವಸ್ಥ ಬ್ಯಾಟ್ಸ್ಮನ್ಗಳೇ ನಿನ್ನೆ ನೆಲ ಕಚ್ಚಿ ಆಡ್ಲಿಲ್ಲ. ಕ್ವಿಂಟನ್ ಡಿಕಾಕ್ ಕೂಡ ಬೇಗ ಔಟ್ ಆದ್ರು. ಅವ್ರು ನಿಲ್ತಾರೆ, ಅವರ ಮತ್ತೆ ನರೇನ್ ಪಾರ್ಟ್ನರ್ಶಿಪ್ ವರ್ಕ್ ಆಗುತ್ತೆ, ಅವರಿಬ್ರು ಸಖತ್ತಾಗಿ ಆಡಬಹುದು ಅನ್ಕೊಂಡಿದ್ವಿ ನಾವು. ಬಟ್ ಆದ್ರೆ ನಿನ್ನೆ ಫೀಲ್ಡ್ ನಲ್ಲಿ ಯಾವುದೇ ರೀತಿಯ ಮ್ಯಾಜಿಕ್ ಮಾಡಿಲ್ಲ. ನೀರಸವಾದಂತಹ ಪ್ರತಿಕ್ರಿಯೆ ಬಂದಿದೆ. ಅಂದ್ರೆ ಫ್ಯಾನ್ಸ್ಗಂತೂ ತುಂಬಾ ಬೇಜಾರಾಯ್ತು ನಿನ್ನೆ ಮ್ಯಾಚ್. ಕ್ವಿಂಟನ್ ಡಿಕಾಕ್ ಅವರು ಆಕ್ಚುಲಿ ಲಾಸ್ಟ್ ಮ್ಯಾಚ್ ಅಲ್ಲಿ 97 ರನ್ ಅನ್ನು ಬಾರಿಸಿದ್ರು. ಅದಾದ ಬಳಿಕ ಮತ್ತೆ ಕಮ್ಬ್ಯಾಕ್ ಆಗಿದ್ರು. ಬಟ್ ಮತ್ತೆ ನಿನ್ನೆ ಮ್ಯಾಚ್ ಅಲ್ಲಿ ಏನಾಯ್ತು ಗೊತ್ತಿಲ್ಲ. ಕ್ವಿಂಟನ್ ಡಿಕಾಕ್ ಅವರು ತುಂಬಾನೇ ಕಳಪೆ ಆಟ ಆಡಿದ್ರು ನಿನ್ನೆ. ಕೇವಲ 1 ರನ್ಗೆ ಔಟ್ ಆಗಿರುವಂತದ್ದು ನಿನ್ನೆ. ಅಜಿಂಕ್ಯ ರಹಾನೆ ಕೂಡ ಬೀಯಿಂಗ್ ಅ ಕ್ಯಾಪ್ಟನ್ ಸ್ಟ್ಯಾಂಡ್ ಆಗ್ಲಿಲ್ಲ ಗ್ರೌಂಡ್ ನಲ್ಲಿ. ಹೌದು, ಸುನಿಲ್ ನಾರಾಯಣ್ ಅವರು, ಅಜಿಂಕ್ಯ ರಹಾನೆ ಅವರ ಪಾರ್ಟ್ನರ್ಶಿಪ್ ಕಳೆದ ಬಾರಿ RCB ಜೊತೆಗೆ ಚೆನ್ನಾಗಿ ಬಂದಿತ್ತು ಆಕ್ಚುಲಿ ಹೇಳ್ಬೇಕಾದ್ರೆ. ಬಟ್ ಈ ಬಾರಿ ಮುಂಬೈ ಇಂಡಿಯನ್ಸ್ ತಂಡದ ಜೊತೆಗೆ ಬಹಳ ನಿರಸ ಪ್ರದರ್ಶನವನ್ನು ತೋರಿದ್ರು ಅಂತಾನೆ ಹೇಳ್ಬೋದು. ಬಹಳ ಕಳಪೆ ಆಟ ಇತ್ತು ನಿನ್ನೆ ಮುಂಬೈ ಇಂಡಿಯನ್ಸ್ದು. ಬಟ್ ಬೌಲಿಂಗ್ ವಿಭಾಗದಲ್ಲಿ ಮುಂಬೈ ಇಂಡಿಯನ್ಸ್ ಅವರು ಸಿಕ್ಕಾಪಟ್ಟೆ ಮಿಂಚಿದ್ರು. ಹೌದು ಅಂಡ್ 4 ವಿಕೆಟ್ ಅನ್ನ ತಗೊಳ್ಳೋ ಮೂಲಕ ಅಶ್ವಿನಿ ಕುಮಾರ್ ಏನಿದ್ದಾರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ರು. ಅಂಡ್ ಅವ್ರ ಓನರ್ಗೂ ಕೂಡ ಫುಲ್ 4 ಅಂತ ಅವ್ರು ತೋರಿಸ್ತಾ ಇದ್ರು ಕ್ಯಾಮ್ರಾಗೆ. ಅಂಡ್ ಎವ್ರಿಬಡಿ ವಾಸ್ ಸೋ ಹ್ಯಾಪಿ. ಸೊ ಅವ್ರು ವಿಕೆಟ್ ತಗೊಂಡಂತಹ ಶೈಲಿ ಏನಿತ್ತು, ಬೌಲಿಂಗ್ ಶೈಲಿಗೆ ಎಲ್ಲರೂ ಫಿದಾ ಅಂತ ಆದ್ರು. ಹಾಗೆ ರೋಹಿತ್ ಶರ್ಮಾ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಾಣಿಸ್ಕೊಂಡ್ರು. ಕಮಾಲ್ ಮಾಡ್ತಾರೆ, ಇವತ್ತಾದ್ರೂ ಕಿಕ್ ಸ್ಟಾರ್ಟ್ ಆಗುತ್ತೆ ಅವರ ಆಟ ಅನ್ಕೊಂಡ್ವಿ. ಬಟ್ ಅವರು 8 ರನ್ನಿಗೆ ಔಟ್ ಆಗಿರೋದು. ಸೊ ನಿನ್ನೆ ಆಕ್ಚುಲಿ ಹೇಳ್ಬೇಕಾದ್ರೆ ಇವ್ರ ಮೇಲೆ ಬಹಳ, ರೋಹಿತ್ ಶರ್ಮಾ ಅವ್ರ ಮೇಲೆ ಬಹಳ ಹೋಪ್ ಇತ್ತು. ಬಟ್ ಪರವಾಗಿಲ್ಲ, ಮ್ಯಾಚ್ ಗೆದ್ದಿದ್ದಾರೆ ಮುಂಬೈ ಇಂಡಿಯನ್ಸ್ ಅವರು. ಸೂರ್ಯಕುಮಾರ್ ಯಾದವ್ ಅವರು ಚೆನ್ನಾಗಿ ಆಡಿದ್ರು. ನಂತರ ರಿಕಲ್ಟನ್ ಅವರು ಕೂಡ ಹಾಫ್ ಸೆಂಚುರಿ. ಪವರ್ ಪ್ಲೇ ಅಲ್ಲಿ ಒಳ್ಳೆ ಆಟ ಆಡಿದ್ರು ರಿಕಲ್ಟನ್ ಅವರು ಕೂಡ. 62 ರನ್ಗಳನ್ನ ಬಾರಿಸಿದ್ರು. ಬೌಲಿಂಗ್ ಆಕ್ಚುಲಿ ನಿನ್ನೆ ಸಖತ್ತಾಗಿ ಮಿಂಚಿರುವಂತದ್ದು ಮುಂಬೈ ಇಂಡಿಯನ್ಸ್ ತಂಡ. ಅದೇ ಅವರಿಗೆ ಅಡ್ವಾಂಟೇಜ್ ಆಗಿರೋದು ಮುಂಬೈ ಇಂಡಿಯನ್ಸ್. ಅಂಡ್ ರಸಲ್ ಅವರು ಕೂಡ ಬ್ಯಾಟಿಂಗ್ ನಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡ್ತಾರೆ ಅನ್ಕೊಂಡಿದ್ವಿ. ಬಟ್ ಆದ್ರೆ ಬೌಲಿಂಗ್ ನಲ್ಲಿ ಒಳ್ಳೆ ಪರ್ಫಾರ್ಮ್ ಬೌಲಿಂಗ್ ಅಲ್ಲಿ 2 ವಿಕೆಟ್ ತಕೊಂಡ್ರು ಆಂಡ್ರೆ ರಸಲ್ ಅವರು. ಬಟ್ ಬ್ಯಾಟಿಂಗ್ ಅಲ್ಲಿ ಮಿಂಚಲಿಲ್ಲ ನಿನ್ನೆ ರಸಲ್ ಅವರು. ಕೇವಲ 5 ರನ್ ಹೊಡೆದು ಔಟ್ ಆಗಿರುವಂತದ್ದು. ಅದು ಅಶ್ವಿನಿ ಕುಮಾರ್ ಅವರಿಗೆ ವಿಕೆಟ್ ಅನ್ನು ಒಪ್ಸಿರುವಂತದ್ದು. ಸೊ ಇದು ಎಲ್ಲೋ ಒಂದ್ ಕಡೆ KKR ತಂಡದ ಬ್ಯಾಟಿಂಗ್ ಬಲ ಕುಂದುತ್ತಾ ಇದೆ ಅನ್ನೋ ಒಂದು ನೋಡಿದ್ರೆ ಗೊತ್ತಾಗ್ತಾ ಇದೆ. ನಿನ್ನೆ ಮುಂಬೈ ಇಂಡಿಯನ್ಸ್ ಮ್ಯಾಚು ಯಾವ ರೀತಿ ಇತ್ತು ಅಂದರೆ ಆ್ಯಕ್ಚುಲಿ ಅವರು ಸಖತ್ತಾಗೆ ಬೌಲಿಂಗು, ಹಾರ್ದಿಕ್ ಪಾಂಡೆ ಅವರಾಗಿರ್ಬೋದು, ನಂತರ ನಮ್ಮ ನಿನ್ನೆ ಇವರು ಅಶ್ವಿನಿ ಕುಮಾರ್ ಅವರಾಗಿರ್ಬೋದು, ಟ್ರೆಂಟ್ ಬೋಲ್ಟ್ ಅವರಾಗಿರ್ಬೋದು, ಸಖತ್ ಬೌಲಿಂಗ್ ಹಾಕಿದ್ರು ನಿನ್ನೆ. ಆ್ಯಕ್ಚುಲಿ ಕಂಟ್ರೋಲ್ ಮಾಡಿದ್ರು, ಸ್ಕೋರ್ನ ಕಂಟ್ರೋಲ್ ಮಾಡಿದ್ರು, ಅಲೌಟ್ ಕೂಡ ಮಾಡಿದ್ರು. ಸೊ ಅದು ಒಂದು ಮುಂಬೈಗೆ ಮತ್ತೊಂದು ಹುರುಪು ಬಂತಂತೆ ಈ ಟೀಮ್ಗೆ.
ಯಾ ಸತತ 2 ಸೋಲಿಂದ ಕಂಗೆಟ್ಟು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಕೊನೆಗೆ ಬೌನ್ಸ್ ಬಂದಿದ್ರು. ಬ್ಯಾಕ್ ಆಗಿದ್ದೀವಿ. ಮತ್ತೆ ಈಗ ತಿರ್ಗಾ ಅದೇನದು ವಾಡಿಕೆ ಇತ್ತಲ್ಲ ಅವ್ರದ್ದು, ಸತತ 5 ಮ್ಯಾಚ್ಗಳನ್ನ ಸೋಲೋದು ಮುಂಬೈ ಇಂಡಿಯನ್ಸ್ಗೆ, ಅದನ್ನ ಮತ್ತೆ ರಿಪೀಟ್ ಇಲ್ಲ, ನಾವು ಆ ರೀತಿ ಆಡೋದಿಲ್ಲ, ನಾವು ಮಾಡಿದ್ರು ಮತ್ತೆ ಇಲ್ಲ, ತಿರ್ಗಾ ಚೆನ್ನಾಗಿ ಆಡ್ತೇವೆ ಅಂತ ಮತ್ತೆ ಕಮ್ ಬ್ಯಾಕ್ ಆಗಿದ್ದಾರೆ. ಸೊ ಹಾಲಿ ಚಾಂಪಿಯನ್ಸ್ ಮುಂದೆ ಗರ್ಜಿಸಿದಂತಹ ಮುಂಬೈ ಇಂಡಿಯನ್ಸ್ ಅಂದ್ರೆ ತಪ್ಪಾಗಲ್ಲ. ನೆನ್ನೆ ನೋಡಿದ್ರು ಕೂಡ ಮ್ಯಾಚ್ ಚೆನ್ನಾಗಿತ್ತು ಆಕ್ಚುಲಿ ಹೇಳ್ಬೇಕಾದ್ರೆ ನಿನ್ನೆ. ಹೌದು. ಸೊ ಕಮಿಂಗ್ ಡೌನ್ ಟು ನಮ್ಮ RCB ಏನ್ ನಾಳೆ ಆಡ್ತಾ ಇದೆ, RCB ದೇ ಎಲ್ಲರಿಗೂ ಕನ್ಸಾಗೋಗಿದೆ ನಾಳೆ ಮ್ಯಾಚ್ ನೋಡೋದು. ಅದು ಹೋಮ್ ಸ್ಟೇಡಿಯಂ ನಲ್ಲಿ RCB ಯಾವ ರೀತಿ ಮಿಂಚುತ್ತೆ ಅನ್ನೋದಕ್ಕೆ ಕಾಯ್ತಿದ್ದಾರೆ. ಅಂಡ್ ಐ ನೋ ಗ್ರೌಂಡ್ಗೆ ಹೋಗಿ ನೋಡೋ ಮಜಾನೇ ಬೇರೆ. ಎಷ್ಟೊಂದು ಜನ ಆಲ್ರೆಡಿ ಟಿಕೆಟ್ಸ್ನ ತಗೊಂಡ್ಬಿಟ್ಟಿರ್ತಾರೆ. ಅಂಡ್ ನಾಳೆ ಮ್ಯಾಚ್ಗೆ ಸಿದ್ಧತೆ ಎಕ್ಸ್ಟ್ರಾಡಿನರಿ ಆಗಿರುತ್ತೆ ಅಂದ್ರೆ ತಪ್ಪಾಗಲ್ಲ. ಖಂಡಿತ. CSK ಈಗಾಗಲೇ ಚಪಾಕ್ನಲ್ಲಿ ಲಾಲಿಪಾಪ್ ಕೊಟ್ಟು ಚಿಪು ಕೇಳಿ ಬಂದಂತ ನಮ್ಮ RCB ತಂಡ. ಸೊ ಇವಾಗ ಬೆಂಗಳೂರಲ್ಲಿ, ಅದು ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಆಡ್ತಾ ಇದ್ದಾರೆ ನಮ್ಮ ಹುಲಿಗಳು. ಸೊ ಚೆನ್ನಾಗೇ ಆಡ್ತಾರೆ ನಾಳೆ GT ವಿರುದ್ಧ ಅಂತ ನಾನು ಬಹಳ ಎಕ್ಸೆಪ್ಟೇಷನ್ ಇದೆ ನಮ್ಮ ತಂಡದ ಮೇಲೆ. ಹೌದು ಹೌದು. ಹಾಗೆ ನಮ್ಮ RCB ತಂಡ ಆಡದಂತೆ 2 ಮ್ಯಾಚ್ ನ ವಿನ್ ಆಗಿ ಆಗಿದೆ. ಪಾಯಿಂಟ್ಸ್ ಟಾಪ್ ಟೇಬಲ್ ಟಾಪ್ ಅಲ್ಲಿ ಅಲ್ಲಿ ಇದೆ. ಅಂಡ್ ಆಲ್ಸೋ ಫ್ಯಾನ್ ಫಾಲೋವರ್ಸ್ ನಲ್ಲೂ ಟಾಪ್ ಅಲ್ಲಿ ಇದೆ. ಟಾಪ್ ಅಲ್ಲಿ ಇದೆ. ನಾಳೆನೂ ಕೂಡ ಟಾಪ್ ನಲ್ಲೇ ಸ್ಕೋರ್ ಮಾಡಿ ಟಾಪ್ ನಲ್ಲೇ ಇರ್ತಾರೆ. ನಿಜ, ನಾಳೆ ನಮ್ಮ ಬ್ಯಾಟ್ಸ್ಮನ್ಗಳು ಸಖತ್ ಕಮಾಲ್ ಮಾಡುವಂತ ತಂಡ ನಮ್ದು. ನಾಳೆ ರಜತ್ ಪಾಟಿದಾರ್ ಅವರು ಕೂಡ ಈಗಾಗಲೇ ಫಾರ್ಮ್ ಅಲ್ಲಿ ಇರುವಂತದ್ದು, ವಿರಾಟ್ ಕೊಹ್ಲಿ ಅವರು ಫಾರ್ಮ್ ಅಲ್ಲಿ ಇದ್ದಾರೆ, ಫಿಲ್ ಸಾಲ್ಟ್ ಅವರು ಫಾರ್ಮ್ ಅಲ್ಲಿ ಇದ್ದಾರೆ, ಟೀಮ್ ಡೇವಿಡ್ ಅವರು ಕೂಡ ಫಾರ್ಮ್ ಅಲ್ಲಿ ಇದ್ದಾರೆ. ಸೊ ನಮ್ಮ ಬ್ಯಾಟಿಂಗ್ ಲೈನ್ ಅಪ್ 7 ವಿಕೆಟ್ ವರೆಗೂ ಸಖತ್ತಾಗಿದೆ. ಸೊ ನಾಳೆ ಚಿನ್ನಸ್ವಾಮಿಯಲ್ಲಿ ನೋಡುವಂತ ಎಲ್ಲಾ ಪ್ರೇಕ್ಷಕರಿಗೂ ಒಂದು ಹಬ್ಬ ಅಂತಾನೆ ಹೇಳ್ಬೋದು. ಯುಗಾದಿ ಹಬ್ಬ ಹೇಗಾದ್ರೂ ಮುಗೀತು, ಈಗ ನಾಳೆ ಯುಗಾದಿ ಹಬ್ಬ ನೆನ್ನೆ ಆಯ್ತು. ಬಟ್ ನಾಳೆ ಆಗೋದಂತೂ ಕಾಯಮು. ಅದು ನಮ್ಮ RCB ಮ್ಯಾಚ್ ಗೆಲ್ಲೋ ಮುಖಾಂತರ ಆದ್ರೆ ಇನ್ನೂ ಮಜಾ ಇರುತ್ತೆ. ಅಂಡ್ GT ಅಗೇನ್ಸ್ಟ್ ಆಗಿ ಏನ್ ಆಡ್ತಿದ್ದಾರೆ, ಗುಜರಾತ್ ಟೈಟನ್ಸ್ ಅಗೇನ್ಸ್ಟ್ ಆಗಿ. ಗುರು RCB ನಲ್ಲಿದ್ದಾರೆ, ಶಿಷ್ಯ ಗುಜರಾತ್ ಟೈಟನ್ಸ್ ಅಲ್ಲಿದ್ದಾರೆ. ಗುರು ಶಿಷ್ಯರ ಒಂದು ಕಾಳಗ ಆಗತ್ತೆ ಅದು ಒಂದು ಗ್ರೌಂಡ್ ನಲ್ಲಿ. ಸೊ ಅವರಿಬ್ಬರ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಆಕ್ಚುಲಿ ಪರ್ಫಾರ್ಮೆನ್ಸ್ಗಿನ್ನ ಅವರಿಬ್ರು ಎದುರಾದಾಗ ಇಬ್ರು ಇಂಡಿಯನ್ ಪ್ಲೇಯರ್ಸ್ಗಳು ಡ್ರೆಸ್ಸಿಂಗ್ ರೂಮ್ ಹಂಚ್ಕೊಂಡವರು. ಸೊ ಅದೊಂದು ಈ ಇಂಟರ್ನ್ಯಾಷನಲ್ ಕ್ರಿಕೆಟ್ಸ್ಗಳು ಬೇರೆ, ಬಟ್ ಈ ರೀತಿ IPL ಮ್ಯಾಚ್ಗಳೆಲ್ಲ ಇದ್ದಾಗ ಅದೊಂದು ಜಿದ್ದಾಜಿದ್ದಿ ಇರುತ್ತಲ್ಲ, ಅದು ಆಕ್ಚುಲಿ ಹೇಳ್ಬೇಕಾದ್ರೆ ಪಾಸಿಟಿವ್ ಆಗಿ ತಗೊಂಡು ಆಟ ಆಡ್ತಾರೆ ಪ್ರತಿಯೊಬ್ಬರು. ಯಾಕಂದ್ರೆ ಅವ್ರಿಗೂ ನಾಯಕತ್ವ ಸ್ಥಾನ ಒಂದು ನಿಭಾಯಿಸುವಂತ ಜವಾಬ್ದಾರಿ ಕೊಟ್ಟಿದ್ದಾರೆ ಶುಭ್ಮನ್ ಗಿಲ್ ಅವರಿಗೆ GTದು. ಸೊ ಅವರು ತಂಡವನ್ನು ನೋಡ್ಬೇಕಾಗುತ್ತೆ, ಗುರು ಗೆಲ್ಸೋಕ್ ನೋಡೋದಿಲ್ಲ ಅವರಲ್ಲಿ, ತಾವು ಗೆಲ್ಲೋಕ್ ನೋಡ್ತಾರಲ್ಲಿ. ಸೊ ಗುರುವಿಗೆ ಗುರು ಕಲಿಸಿದಂತಹ ಪಾಠದ ಪ್ರದರ್ಶನ ಮಾಡೋದಕ್ಕೆ ರೆಡಿ ಆಗಿರ್ತಾರೆ. ಅಂಡ್ ಆಲ್ಸೋ ನಾವು RCB ಅವರು 2008ರಲ್ಲಿ ಹಿಸ್ಟ್ರಿ ಮಾಡಿದ್ರು, ಮತ್ತೆ ಅದನ್ನ ಬ್ರೇಕ್ ಮಾಡಿದ್ರು. 17 ವರ್ಷದ ಬಳಿಕ CSK ಅಗೇನ್ಸ್ಟ್ ಗೆಲ್ಲೋ ಮುಖಾಂತರ ಹುರ್ರೆ ವಿ ಆರ್ ಬ್ಯಾಕ್ ಅನ್ನೋದನ್ನ ತೋರಿಸಿದ್ದಾರೆ. 17 ವರ್ಷದ ಏನಿತ್ತು ಅದು ಬ್ಯಾಡ್ ಒಂದೇನು ಪ್ರದರ್ಶನ ಇತ್ತು, ಸೊ ಅದೇ ಒಂದು ಮೈಂಡ್ ಸೆಟ್ ನಲ್ಲಿ ಬಂದಿರ್ತಾರೆ. ಅಂಡ್ ಇದನ್ನ ಹೇಳಲೇಬೇಕು, GT ಮತ್ತೆ RCB 5 ಮ್ಯಾಚ್ಗಳನ್ನ ಮುಖಾಮುಖಿಯಾಗಿ ಆಡಿದೆ. ಅದರಲ್ಲಿ RCB 3 ವಿನ್ ಮಾಡಿದೆ ಅಂಡ್ GT 2 ಮ್ಯಾಚ್ ಅನ್ನ ವಿನ್ ಮಾಡಿದೆ. ಸೊ ಅಷ್ಟೇ ಅಲ್ದಿರ RCB ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಬಹಳಷ್ಟು ರೆಕಾರ್ಡ್ಗಳನ್ನ ಕೂಡ ಮಾಡಿದೆ. ಸೊ ಅದರ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಫ್ಯಾನ್ಸ್ ಫುಲ್ ಝೂಮ್ ಅಲ್ಲಿ RCB ಅನ್ನೋದಕ್ಕೆ ರೆಡಿ ಆಗಿದ್ದಾರೆ. ಸೊ RCB ಫ್ಯಾನ್ಸ್ ನಾಳೆ ಮ್ಯಾಚ್ಗೆ ಎಷ್ಟು ರೆಡಿ ಆಗಿದ್ದಾರೆ ಅಂಡ್ ಅವರ ಫೀಡ್ಬ್ಯಾಕ್ ಏನಿದೆ, ನಾಳೆ ನೋಡೋದಕ್ಕೆ ಮ್ಯಾಚ್ನ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ, ಆ ಕುರಿತಾದಂತಹ ಅವರ ಅನಿಸಿಕೆ ನಮ್ಮೊಟ್ಟಿಗೆ ಇದೆ. ಹ್ಯಾವ್ ಅ ಲುಕ್. ಹೇಗೆ ಅನ್ನಿಸ್ತಿದೆ ನಾಳೆ ಮ್ಯಾಚ್ ಏನಾಗ್ಬೋದು ಅನ್ಸುತ್ತೆ? ಏನಿಲ್ಲ, RCB ಗೆಲ್ಲುತ್ತೆ ಅನ್ಸುತ್ತೆ ಅಥವಾ ಗೆಲ್ಬೇಕು ಅನ್ಸುತ್ತೆ? ಗೆಲ್ಬೇಕೇ ಬೇಕು. ಓಕೆ, ಸೋದ್ರು ಗೆದ್ರು RCBನೇ. ಬಟ್ RCB ಫ್ಯಾನ್ ನೀವು? ಸೋತ್ರು RCBನೇ, ಗೆದ್ರು RCBನೇ. ಓಕೆ, ಈ ಸಲ RCB ಕಪ್ ಗೆಲ್ಲುತ್ತಾ? ಗೆಲ್ಲೋ ಚಾನ್ಸಸ್ ಇದೆ. ಓಕೆ, ಹೇಗೆ, ಯಾಕೆ 17 ವರ್ಷದಿಂದ ಕಪ್ ಗೆದ್ದಿಲ್ಲ, ಯಾಕೆ ಈ ಸಲ ಕಪ್ ಗೆದ್ದಿಲ್ಲ? ಮ್ಯಾನೇಜ್ಮೆಂಟ್ ಸರಿ ಇಲ್ಲ. ಮ್ಯಾನೇಜ್ಮೆಂಟ್ ಸರಿನೇ ಇಲ್ಲ ಕರೆಕ್ಟಾಗಿ. ಮೊದಲೇ ಗೆಲ್ಬೋದಿತ್ತು, ABD ಮತ್ತು ಕ್ರಿಸ್ ಗೇಲ್ ಇದ್ದಾಗೆ ಗೆಲ್ಬೋದಿತ್ತು. ಆವಾಗ ಮ್ಯಾನೇಜ್ಮೆಂಟ್ ಸರಿ ಇಲ್ಲ, ಇವಾಗೂ ಸರಿ ಇಲ್ಲ. ಇವಾಗೇನೋ ಸ್ವಲ್ಪ ಸರಿಯಾಗಿದೆ. ಸ್ಟಾರ್ಟಿಂಗಲ್ಲೇ ಗೆದ್ದಿದ್ದಾರೆ ಮ್ಯಾಚು, ಇವಾಗ 3ನೇ ಮ್ಯಾಚು ಗೆಲ್ತಾರೆ, ಗೆದ್ದೇ ಗೆಲ್ತಾರೆ. ನಾಳೆ RCB ಮತ್ತು GT ಮ್ಯಾಚ್ ಇದೆ, ಗೊತ್ತಾ? ಗೊತ್ತು. ಓಕೆ, ನಾಳೆ ಏನಾಗುತ್ತೆ ಮ್ಯಾಚ್ ಅನ್ಸುತ್ತೆ? ಪಕ್ಕ RCB ಗೆಲ್ಲುತ್ತೆ. RCB ಗೆಲ್ಲುತ್ತೆ. ಹೇಗೆ ಹೇಳ್ತೀಯ ಇಷ್ಟೊಂದು ಕಾನ್ಫಿಡೆನ್ಸಲ್ಲಿ? RCB ಬ್ಯಾಟ್ಸ್ಮನ್ಸ್ ಚೆನ್ನಾಗಿದ್ದಾರಲ್ಲ, ಓಕೆ, ಫಿಲ್ ಸಾಲ್ಟು ಓಪನರು. RCB ವಿರಾಟ್ ಕೊಹ್ಲಿ, ರಜತ್ ಪತಿದಾರ್ ಇಬ್ಬರು ಇದ್ದಾರೆ, ಚೆನ್ನಾಗಿ ಆಡ್ತಾರೆ, ಪಕ್ಕ ಚೆನ್ನಾಗಿ. GT ಅವರು ಫೈಟ್ ಕೊಡ್ತಾರೆ, ಬಟ್ ಅವ್ರ ಹತ್ರ ಬ್ಯಾಟ್ಸ್ಮನ್ಸ್ ಅಷ್ಟೊಂದಿಲ್ಲ. ಅದಕ್ಕೆ ಓಪ್ನಿಂಗಲ್ಲೇ ಜಾಸ್ತಿ ರನ್ಸ್ ಹೊಡೆದ್ರೆ ನಮಗೆ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು, ಬಟ್ ವಿಲ್ ವಿನ್. ಹಾಗೆ ಆಗ್ತಾರೆ ಅಂತೀರಾ? ಹಾಗಾದ್ರೆ RCB ಈ ಸಲ ಕಪ್ ಗೆಲ್ಲುತ್ತಾ? ಎಸ್, ಪಕ್ಕ ಗೆಲ್ಲುತ್ತೆ.
ಹಾಗಾದ್ರೆ ಈ ಸಲ ಕಪ್ ನಮ್ದೇ ಅಂತ ಹೇಳ್ಬಿಡು. ಈ ಸಲ ಕಪ್ ನಮ್ಮದೇ. ಓಕೆ, ಜೈ RCB. ಜೈ RCB. ನಾಳೆ RCB GT ಮ್ಯಾಚ್ ಇದೆ ಗೊತ್ತಾ? ಏನಾಗುತ್ತೆ ನಾಳೆ ಮ್ಯಾಚ್? ಪಕ್ಕ ಗೆಲ್ಲುತ್ತೆ. ಏನ್ ಗೆಲ್ಲುತ್ತೆ? RCB ಗೆದ್ದೇ ಗೆಲ್ಲುತ್ತೆ. ಗೆಲ್ಲುತ್ತೆ. ಹೇಗೆ ಹೇಳ್ತೀರಾ ಇಷ್ಟೊಂದು ಕಾನ್ಫಿಡೆನ್ಸ್? ಒಳ್ಳೆ ಟೀಮ್ ಸೆಟ್ ಮಾಡವ್ರೆ ಈ ಸಲ. ಒಳ್ಳೆ ಮ್ಯಾನೇಜ್ಮೆಂಟು, ಒಳ್ಳೆ ಟೀಮ್ ಸೆಟ್ ಮಾಡವ್ರೆ. ಒಳ್ಳೊಳ್ಳೆ ಪ್ಲೇಯರ್ಸ್ ಅವರೆ. ಫಿಲ್ ಸಾಲ್ಟ್ ಓಪನಿಂಗು ಸಕ್ಕತ್ತಾಗಿ ಆಡ್ಕೊಡ್ತಾರೆ. ಫೈನಲಿ ಟಿಮ್ ಡೇವಿಡ್ ಒಳ್ಳೆ ಫಿನಿಶಿಂಗ್ ಕೊಡ್ತಾರೆ. ಬಾಲಿಂಗ್ ಭುವನೇಶ್ವರ್ ಬಗ್ಗೆ ಮಾತಾಡೋಂಗೆ ಇಲ್ಲ. ಆಮೇಲೆ ಏಜಲ್ ವುಡ್ಡು ಬೌನ್ಸರು ತಲೆಗೆ ಹೊಡಿತಾನೆ. ಇನ್ನೇನಿಲ್ಲ, ಅಷ್ಟೇ ಚೆನ್ನಾಗಿ ಆಡ್ತಾರೆ RCB. ಒಟ್ನಲ್ಲಿ ಈ ಸಲ RCB ಈ ಸಲ ಗೆದ್ದೇ ಗೆಲ್ತಾರೆ ಫಿಕ್ಸು. 18ನೇ ಸೀಸನ್ನು 18ನೇ ನಂಬರ್ ಜರ್ಸಿ ವಿರಾಟ್ ಕೊಹ್ಲಿ ಗೆದ್ದೇ ಗೆಲ್ತಾರೆ. ಓಕೆ, ಅಷ್ಟೇ. 18 ಈ ಸಲ ಲಕ್ ಪಕ್ಕ ಆಗುತ್ತೆ ಅಂತೀರಾ? ಪಕ್ಕ ಲಕ್ ಆಗುತ್ತಾ ಅಥವಾ ಎಫರ್ಟ್ ಅಲ್ಲಿ ಗೆಲ್ತಾರಾ? ಪಕ್ಕ ಲಕ್ಕು ಎಫರ್ಟ್ ಎರಡೂ ಇದೆ. ಎರಡೂ ಇದೆ. ಗೆದ್ದೇ ಗೆಲ್ತಾರೆ. ಓಕೆ, ಈ ಸಲ ಕಪ್ ನಮ್ದೇನಾ? ಪಕ್ಕ ನಮ್ದೇ ಈ ಸಲ ಹೇಳ್ಬಿಡಿ ಕಪ್. ಮತ್ತೆ. ಈ ಸಲ ಕಪ್ ನಮ್ದೇ. ಜೈ RCB. ಜೈ RCB. ಎಸ್, ಈ ಸಲ ಕಪ್ ನಮ್ದೇ. ಜೈ ಸರಿ, RCB. ಸಾಕಷ್ಟು ಹುರ್ಪಲ್ಲಿದ್ದಾರೆ ಫ್ಯಾನ್ಸ್ ಅಂತೂ. ಬೆಂಗಳೂರಲ್ಲಂತೂ ಹಬ್ಬನೇ ನಾಳೆ ಆಕ್ಚುಲಿ ಹೇಳ್ಬೇಕಂದ್ರೆ. ಇನ್ನೊಂದು ವಿಚಾರ ನಿಮ್ಗೆ ಹೇಳ್ಬೇಕು, ಮೊಹಮ್ಮದ್ ಸಿರಾಜ್ ಅವರು ನಮ್ ಜೊತೆ ನಾಳೆ ಬೌಲಿಂಗ್ ಹಾಕ್ಲಿದ್ದಾರೆ.